ಅವರೆಲ್ಲ ಇಲ್ಲಿ ಮಾತಾಡ್ತಾರೆ. ಇಲ್ಲೇನಾ? ಥ್ಯಾಂಕ್ ಯು. ಜಾರತೆ ಸ್ವಾಮೀಜಿ ಬನ್ನಿ. ಸ್ವಲ್ಪ ಎಲೆ ಜಾರುತ್ತೆ, ಹುಷಾರು ನೋಡ್ಕೊಂಡಷ್ಟೇ. ಎಲ್ಲ ಓಡಾಡೋರಿಗೆ ತೊಂದರೆ ಆಗಬಾರ್ದು. ಆ ಕಡೆ ಈ ಕಡೆ ನಿಂತ್ಕೊಳ್ಳಿ, ಸ್ವಲ್ಪ ದೂರದಲ್ಲಿ ನಿಂತ್ಕೊಳ್ಳಿ. ಎಲ್ಲ ಆ ಕಡೆ ಈ ಕಡೆ ಜಾಗ ಇದೆ, ಅಲ್ಲಿ ನಿಂತ್ಕೊಳ್ಳಿ. ಇಲ್ಲಿಂದ ನಮ್ಮ ನಡಿಗೆ ಶುರು ಆಗುತ್ತೆ. ಬನ್ನಿ ಬನ್ನಿ ಮೇಲೆ. ಸ್ವಲ್ಪ ಪ್ಲಕಾರ್ಡ್ಗಳು ಈ ಕಡೆ ಕೊಡಿ. ಸ್ವಾಮೀಜಿ ಅವ್ರು ಕೇಳ್ತಾ ಇದ್ದಾರೆ, ಕೊಡಿ. ಓಡಾಡೋರ್ಗೆ ಅವಕಾಶ ಕೊಡಿ ಪ್ಲೀಸ್. ಓಡಾಡೋರಿಗೆ ದಯವಿಟ್ಟು ಜಾಗ ಬಿಡಬೇಕು. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಜಾಗ ಇದೆ. ಎಲ್ಲರೂ 2 ನಿಮಿಷ ಮಾತ್ರ ಮಾತಾಡ್ತಾರೆ. ಮೇಲ್ಗಡೆ ಶುಭ ಹಾರೈಸ್ತಾರೆ ಅಷ್ಟೇ. ಇಲ್ಲ ಇಲ್ಲಿ ಮಾತಾಡೋದಿಲ್ಲ, ಶುಭ ಹಾರೈಸ್ತಾರೆ. ನಮಸ್ಕಾರಗಳು. ಎಲ್ಲ ಪ್ರಿಯ ಪರಿಸರ ಚಾಮುಂಡಿ ಬೆಟ್ಟ ಬರೀ ಬೆಟ್ಟವಲ್ಲ, ನಿಸರ್ಗದತ್ತವಾಗಿ ಸೃಷ್ಟಿಯಾಗಿರ್ತಕ್ಕಂಥ ನಾಡದೇವತೆ ಚಾಮುಂಡಿ ಸಂಹಾರ ಮಾಡಿ ಒಳ್ಳೆಯ ಸಾಂಸ್ಕೃತಿಕ ಧಾರ್ಮಿಕ ಸೂಕ್ಷ್ಮತೆಯನ್ನ ಕಾಪಾಡಲಿಕ್ಕೆ ಅವರ ಆಶೀರ್ವಾದ ಬೇಕು. ಚಾಮುಂಡಿ ತಾಯಿಯ ಚಾಮುಂಡಿ ಬೆಟ್ಟಕ್ಕೆ ನಾಡಿಗೇರಿಯನ್ನು ಹಮ್ಮಿಕೊಂಡಿದ್ರಿ, ಶುಭವಾಗಲಿ, ಜಾಗೃತಿ ಮೂಡಿಸ್ಲಿ, ಆಡಳಿತದವರ ಕಣ್ ತೆರೆಸ್ಲಿ ಅಂತೇಳಿ ಈ ಮೂಲಕ ದೇವಿಯನ್ನು ಪ್ರಾರ್ಥನೆ ಮಾಡಿ ಶುಭ ಕೋರ್ತಾ ಇದ್ದೀನಿ. ಸಂಘಟಿತರಾಗಿ ಈ ಚಾಮುಂಡಿ ಬೆಟ್ಟವನ್ನು ಉಳಿಸುವಂತಹ ಅಗತ್ಯವಿದೆ. ಉಳಿಸುವಂತಹ ದಿಶೆಯಲ್ಲಿ ಅದು ಸ್ವಚ್ಛವಾಗಿರಬೇಕು. ಅದು ದೇವಸ್ಥಾನ. ನಾವು ಕುವೆಂಪು ಅವ್ರನ್ನ ನೆನೆಸ್ಕೋಬೇಕಿಲ್ಲ. ಅವರು ರಾಮಕೃಷ್ಣಾಶ್ರಮದ ದೀಕ್ಷೆಯನ್ನು ತೆಗೆದುಕೊಂಡು ಅವರಿಗೆ ಗುರುಗಳು ಕುವೆಂಪು ಹೇಳುತ್ತಾರೆ, ಜೀವನವೆನೆತು ಜಪವೆನಗಾಗಿರೆ ಜಪಮಣಿ ಗಿಪಮಣಿ ಮಾಲೆಯದೇಕೆ ಸುಂದರ ಜಗಸಿವ ಮಂದಿರವಾಗಿರೆ ಅಂಧತೆ ಕವಿತೆ ಹತೆ. ಈ ಬರುವಾಗ ಕೂಡ ನೋಡ್ರಿ, ಈ ಪ್ಲಾಸ್ಟಿಕ್ ಬಾಟ್ಲಿ ಇರೋದಿದೆ. ಇಷ್ಟು ನಾವು ಸ್ವಚ್ಛತೆ ಅಂತ ಹೇಳ್ತಾನೆ ಇದ್ದೇವೆ. ಈ ಬಳಗದಿಂದ ಇವತ್ತು ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದವರೆಗೆ ನಮ್ಮ ನಡಿಗೆ ಅನ್ನುವಂಥ ಒಂದು ಕಾರ್ಯಕ್ರಮ ನಾವು ಸ್ವಾಗತ ಕೋರಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸ್ವಚ್ಛ ಮೈಸೂರು, ಸ್ವಚ್ಛ ರಾಜ್ಯ, ಸ್ವಚ್ಛ ದೇಶ, ಸ್ವಚ್ಛ ಪರಿಸರ ಸಾಕಾರಗೊಳ್ಳಲಿ ಅಂತ ಶುಭ. 45 ಮಿನಿಟ್ಸು ಬೇಗ ಹತ್ತವರು 45 ಮಿನಿಟ್ಸ್ ಹತ್ತು ಬಿಡ್ತಾರೆ. 1 ಅವರ್, 1.25 ಗಂಟೆ. ನಾನು ಗದಗ ಸಮೀಪದ ಕಪ್ಪತ್ತಗುಡ್ಡದಿಂದ ಬಂದಿದ್ದೇನೆ. ಕರ್ನಾಟಕದ ಭಾಳ ದೊಡ್ಡ ಸಸ್ಯಕಾಶಿ, ಜೀವವೈವಿಧ್ಯತೆಯ ತಾಣ, ಸುಂದರ ಹಸಿರು ಪರಿಸರದ ಕಪ್ಪತ್ತಗುಡ್ಡ. 80,000 ಎಕರೆ ಇರುವಂಥ ನಮ್ಮ ಕಪ್ಪತ್ತಗುಡ್ಡ ಇಡೀ ಉತ್ತರ ಕರ್ನಾಟಕದ 15 ಜಿಲ್ಲೆಗಳಿಗೆ ಮಾತೃ ಸ್ವರೂಪದಲ್ಲಿರುವಂಥ ನಮ್ಮ ಕಪ್ಪತ್ತಗುಡ್ಡ. 70 ಗಿರಿ ನೋಡೋಕ್ಕಿಂತ ಕಪ್ಪತ್ತಗಿರಿ ನೋಡ್ಬೇಕಂತಾರೆ. ಆ ಕಪ್ಪತ್ತಗಿರಿಯಲ್ಲಿ ಎಲ್ಲ ರೀತಿಯ ವನಸ್ಪತಿಗಳು, ಔಷಧಿ ಸಸ್ಯಗಳು, ಪ್ರಾಣಿ ಪಕ್ಷಿಗಳಿದ್ದಾವೆ. ಹಾಗೆಯೇ ನಮ್ಮ ಚಾಮುಂಡಿ ಬೆಟ್ಟವೂ ಕೂಡ ಇದು ಜೀವವೈವಿಧ್ಯತೆಗೆ ಹೆಸರಾಗಿರುವಂಥದ್ದು. ಸಂರಕ್ಷಿತ ಅರಣ್ಯ ಪ್ರದೇಶ. ಚಾಮುಂಡಿ ಬೆಟ್ಟ ಇವತ್ತು ಸ್ವಚ್ಛವಾಗಿ, ಸುಂದರವಾಗಿ, ನಿರ್ಮಲವಾಗಿರಬೇಕು ಅಂತ ಎಲ್ಲರೂ ಬಯಸ್ತಾರೆ. ಅದೇ ಭಕ್ತಿ. ನಮ್ಮ ಭಕ್ತಿ ಅನುಷ್ಠಾನಕ್ಕೆ ಬರಬೇಕಂದ್ರೆ ನಾವು ನಿಜವಾದ ಭಕ್ತರಾಗಬೇಕು. ನಾವು ನಿಜವಾದ ಭಕ್ತರಾಗಬೇಕಂದ್ರೆ ಚಾಮುಂಡಿ ಓಕೆ.
ನಮಸ್ತೆ. ರಾಮು ಸರಿ ಕಾಲ್ ಮಾಡಿದ್ದೆ. ಅದ ಸ್ವಲ್ಪ ಕುತ್ಕೊಂಡ್ಬಿಡಿ. ಯಾರು ಬರ್ತಾ ಇದ್ರೆ ಹೇಳ್ತೀವಿ, ಯಾರು ಸ್ಪೀಡ್ ನನಗೆ ಅನ್ನಕ್ಕೆ ಹೋಗಕ್ಕೆ ಯಾರು ಕುತ್ಕೊಳ್ಳಿ. ನೀವು ಕೊಟ್ಬಿಟ್ರೆ ಓಟ್ ಹಾಯ್ತೀನಿ. ಕೊಟ್ಟಿದ್ರಲ್ಲ, ಕುತ್ಕೊಳ್ಳಿ. ಯಾರು ಕೊಟ್ಟಿದ್ದಾರೆ? ಅಯ್ಯ, ಮಾತಿರೋದೇ ಮಾತಾಡಕ್ಕೆ. ಬರ್ತಾರ ಇಲ್ಲೇ ರಾಮಸ್ವಾಮಿ ಅವ್ರಿನ ಹೋಗಿ ಸರ್ ಮುಂದೆ. ಬನ್ನಿ ಸರ್ ನೀವು. ನಿಧಾನಕ್ಕೆ ಹೋಗಿ ಮೇಡಮ್, ಏನು ಅರ್ಜೆಂಟ್ ಇಲ್ಲ. ಹಿಡೀರಿ ಅಂದ್ರೆ ಜಗ್ತಾ ಇದೆ. ಹಗ್ಗ ಹಿಡ್ಕೊಂಡು ಹತ್ತುತ್ತವ್ರೆ. ತೀತಾರೆ